ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೇಮ್ ಇಸ್ ವಿನು. ನಿನ್ನೊಂದು ವೀಡಿಯೋ ನೋಡಿದೆ, ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿದೆ. ಒಬ್ಬರು ತಾಯಿ ಹೇಳ್ತಾರೆ, ನಾನಿವಾಗ ಅಮೇರಿಕಾದಲ್ಲಿರ್ತೀನಿ, ನಾನು 7 ಕೋಟಿ ಆಸ್ತಿ ಮಾಡಿದ್ದೆ, ಅದನ್ನೆಲ್ಲ ಮಗನಿಗೆ ಕೊಟ್ಬಿಟ್ಟೆ. ಇವಾಗ ನಾನು ಮಗನಿಗೆ ಬೇಡ ಹೋಗಿಬಿಟ್ಟಿದ್ದೀನಿ ಅಂತ. ಅಂದರೆ ಅವ್ರು ಕಾಲ್ ಮಾಡಿದ್ದು ಒಬ್ಬರು ಆಶ್ರಮದವ್ರಿಗೆ, ಅವ್ರ ಹೆಸರೇನು ನಂಗೆ ಗೊತ್ತಿಲ್ಲ. ಆ ವಿಷಯ ಮಾತಾಡ್ತಾ ನಾನು ಹೇಳ್ದೇ ಮರೆತುಬಿಟ್ಟೆ. ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂದರೆ ಆಶ್ರಮದವ್ರ ಹತ್ರ ಹೇಳ್ತಾರೆ, ನಿಮ್ಮ ಆಶ್ರಮಕ್ಕೆ ನಾನು ಬರ್ತೀನಿ, ನನ್ನನ್ನು ಸೇರಿಸ್ತೀರ ಅಂತೆಲ್ಲ ಕೇಳ್ತಾರೆ. ಆವಾಗ ಅವರು ರಿಟರ್ನ್ ಕೇಳ್ತಾರೆ, ಆಶ್ರಮದವರು ಅದೇ ತಾಯಿ ಹತ್ರ ರಿಟರ್ನ್ ಕೇಳ್ತಾರೆ, ನಿಮಗೆ ಯಾರಿಲ್ವ ಅಂತ ಕೇಳ್ತಾರೆ. ನನಗೆ ಮಗ ಇದ್ದಾನೆ ಅಂತ ಹೇಳ್ತಾರೆ. ಮಗ ಇರುವಾಗ ಆಶ್ರಮಕ್ಕೆ ಸೇರಿದ್ದು ಸರಿಯಲ್ಲ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನನಗೆ ಮಗ ಇದ್ದಾನೆ, ಆದರೆ ಅವನಿಗೆ ನಾನು ಬೇಡ ಆಗಿಬಿಟ್ಟಿದ್ದೀನಿ. ಆಗ ಇವರು ಹೇಳ್ತಾರೆ, ಯಾಕೆ ಬೇಡ ಅಂತ. ಆಗ ಆ ತಾಯಿ ಹೇಳ್ತಾರೆ, ನಾನು 7 ಕೋಟಿ ಆಸ್ತಿ ಮಾಡಿದ್ದೆ, ಅದೆಲ್ಲವನ್ನು ನನ್ನ ಮಗನಿಗೆ ಕೊಟ್ಬಿಟ್ಟಿದ್ದೀನಿ. ಇವಾಗ ನಾನು ನನ್ನ ಮಗನಿಗೆ ಬೇಡ ಆಗಿಬಿಟ್ಟಿದ್ದೀನಿ ಅಂತ. ನಾನು ಪ್ರತಿಯೊಬ್ಬ ತಾಯಿಗೂ ಹೇಳ್ತಿರೋದೊಂದೇ, ನಿಮಗಂತ ನೀವು ಯಾರಿಗೂ ನಿಮಗೆ ಎಷ್ಟು ಮಕ್ಕಳು ಬೇಕಾದರೂ ಇರ್ಬೋದು, ಅವರಿಗೆ ಆಸ್ತಿ ಬರೆದು ಕೊಡುವ ಮುಂಚೆ ನಿಮಗಂತ ಸ್ವಲ್ಪನಾದರೂ ಇಟ್ಕೊಳ್ಳಿ. 7 ಕೋಟಿಯಲ್ಲಿ 1 ಕೋಟಿ ಆದರೂ ನಿಮಗೆ ಇಟ್ಕೋಬೋದಿತ್ತು, ಆದರೆ ನೀವು ಆ ಥರ ಮಾಡಿಲ್ಲ. ಮಗನ ಮೇಲೆ ತುಂಬ ನಂಬಿಕೆ ಇಟ್ಟು ಎಲ್ಲ ಬರೆದು ಕೊಟ್ಬಿಡ್ತೀರ. ನೀವು ವಿಡಿಯೋದಲ್ಲಿ ಹೇಳ್ತೀರಾ, ನನಗೆ ವಯಸ್ಸಾಯಿತು, ಹಾಗಾಗಿ ನನ್ನ ಮಗನಿಗೆ ನಾನು ನನ್ನ ಆಸ್ತಿಯನ್ನೆಲ್ಲ ಕೊಟ್ಬಿಟ್ಟೆ ಅಂತ. ನಿಮಗೊಂದು ಎಷ್ಟು ವಯಸ್ಸಾಗಿರ್ಬೋದು, ಒಂದು 50 ಆಗಿರ್ಬೋದಾ? 50 ಆದರೆ ಅಲ್ಲಿಗೆ ಮುಗೀತಾ? ಇನ್ನೂ ವರ್ಷ ಇದೆಯಲ್ಲ, 100 ವರ್ಷ ಇದೆ, 150 ಇದೆ, ಹೇಳೋಕ್ಕಾಗಲ್ಲ. ನಮ್ಮ ಆಯಸ್ಸು ನಮಗೆ ಗೊತ್ತಿರಲ್ಲ, ಆ ದೇವರಿಗೆ ಮಾತ್ರ ಗೊತ್ತು. ಓಕೆನಾ? ಇದು ನಿಮಗಂತ ನಾವು ಮಾಡಿದಂಥ ವಿಡಿಯೋ ಅಲ್ಲ. ಇದೇ ರೀತಿ ಯಾರು ಮಾಡೋಕ್ಕೆ ಹೋಗಬೇಡಿ ಅಂತ ಈ ವಿಡಿಯೋ ಯಾರೆಲ್ಲ ನೋಡ್ತಾರೆ ನಂಗೆ ಗೊತ್ತಿಲ್ಲ, ಆದರೆ ಪ್ರತಿಯೊಬ್ಬ ತಾಯಿಗೂ ನಾನು ಹೇಳೋದೊಂದೇ, ಅವಸರದಲ್ಲಿ ನಿಮ್ಮ ಮಕ್ಕಳಿಗೆ ಆಸ್ತಿಯನ್ನು ಕೊಡೋಕ್ಕೆ ಹೋಗಬೇಡಿ. ಅದು ಯಾರೇ ಆಗಲಿ. ನಿಮ್ಮ ಮಕ್ಕಳು ಯಾವಾಗ ಚೇಂಜ್ ಆಗ್ತಾರಂತ ಹೇಳೋಕ್ಕಾಗಲ್ಲ. ಇವಾಗ ಎಷ್ಟೋ ನಾನು ನೋಡಿದ್ದೀನಿ, ಯೂಟ್ಯೂಬಲ್ಲೇ ಎಷ್ಟೋ ನಾನು ನೋಡಿದ್ದೀನಿ ವೀಡಿಯೋಸು. ಒಂದು ವೀಡಿಯೋ ಬಂದರೆ ಅದನ್ನು ನೋಡಿದರೆ ಮತ್ತೆ ಸ್ಟೆಪ್ ಆ್ಯಂಡ್ ಸ್ಟೆಪ್ ಬರ್ತಾನೆ ಇರುತ್ತೆ ವೀಡಿಯೋಸ್ ಎಲ್ಲ. ಇದೇ ರೀತಿ ಆಗ್ತಿರುತ್ತೆ. ತಂದೆ ತಾಯಿಗೆ ಆಸೆ ಯಾವ ರೀತಿ ಇರುತ್ತೆ ಅಂದರೆ, ಮಕ್ಕಳಾದಮೇಲೆ ಮಕ್ಕಳನ್ನು ಸ್ಕೂಲ್ಗೆ ಹಾಕ್ಬೇಕಂತ ಆಸೆ ಇರುತ್ತೆ, ಮಕ್ಕಳು ಚೆನ್ನಾಗಿ ಓದಬೇಕಂತ ಆಸೆ ಇರುತ್ತೆ, ಓದಿದ ಮೇಲೆ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗಬೇಕಂತ ಆಸೆ ಇರುತ್ತೆ, ಕೆಲಸಕ್ಕೆ ಸಿಕ್ಕಿದ ಮೇಲೆ ಆಮೇಲೆ ಮಗನಿಗೆ ಒಂದು ಮದುವೆ ಆಗಬೇಕಂತ ಆಸೆ ಇರುತ್ತೆ. ಓಕೆನಾ? ಆಮೇಲೆ ಆಸೆ ಇರೋದು ಮಗನಿಗೊಂದು ಮಗು ಆಗಬೇಕು, ಮೊಮ್ಮಕ್ಕಳನ್ನು ನಾನು ಆಟ ಆಡಬೇಕು ಅನ್ನೋ ಆಸೆ ಇರುತ್ತೆ. ಆಮೇಲೆ ಈ ತೀರ್ಮಾನ ಎಲ್ಲ ತಗೊಳ್ಳುವಂಥದ್ದು. ಓಕೆನಾ? ಇವರೇನೆಲ್ಲ ಆಸ್ತಿ ಮಾಡಿರ್ತಾರೆ ಅದನ್ನೆಲ್ಲ ಮಕ್ಕಳಿಗೆ ಬರೆದು ಕೊಡ್ತಾರೆ. ಆಮೇಲೆ ಮಕ್ಕಳೆಲ್ಲ ಚೇಂಜ್ ಆಗಿಬಿಡ್ತಾರೆ. ಓಕೆನಾ? ಈ ಥರ ಎಲ್ಲ ಆಗುವಂಥದ್ದು ಇವಾಗ ತುಂಬಾ ಆಗ್ತಿದೆ. ಒಂದು 100ರಲ್ಲಿ ಒಂದು 75% ಜನ ಈ ಥರನೇ ಆಗ್ತಿದ್ದಾರೆ. ಅದು ಯಾಕೆ ಗೊತ್ತಿಲ್ಲ. ಆಸ್ತಿ ಪತ್ರ ಬಂದರೆ ಮಾತ್ರ ಈ ಥರ ಆಗ್ತಾರೆ ಅಂತ, ಅದನ್ನು ಮಾತ್ರ ನಂಗೆ ಗೊತ್ತಿಲ್ಲ ಯಾಕಂತ. ಸೊ ಇದಕ್ಕೆ ಏನು ಹೇಳಬೇಕು ನಂಗೆ ಗೊತ್ತಾಗಲ್ಲ. ನಾನು ಪ್ರತಿಯೊಬ್ಬರಿಗೂ ಹೇಳೋದೊಂದೇ, ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ. ಓಕೆನಾ? ಇದರ ಅರ್ಥ ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದಿದ್ದರೆ ನಾನು ಹೇಳ್ತೀನಿ, ತಿಳ್ಕೊಳ್ಳಿ. ಓಕೆನಾ? ಮಕ್ಕಳಿಗೆ ಆಸ್ತಿ ಕೊಡಬೇಡಿ ಅಂದರೆ, ನೀವು ಏನು ದುಡ್ಡು ಮಾಡ್ತೀರಾ, ನೀವು ಕಷ್ಟಪಟ್ಟು ದುಡ್ಡು ಮಾಡ್ತೀರ ಅಂದ್ಕೊಳ್ಳಿ. ನೀವು ದುಡ್ಡು ಮಾಡಿಬಿಟ್ಟು ಆಮೇಲೆ ಅದೇನೇನು ಗದ್ದೆ ತೋಟ ಏನೋ ತಗೊಂಡು ಬಿಡ್ತೀರ, ಆಸ್ತಿ ಎಲ್ಲ ಮಾಡ್ಕೊಂಡು ಬಿಡ್ತೀರ ಅಂತ ತಿಳ್ಕೊಳ್ಳೋಣ. ಅದನ್ನೆಲ್ಲ ಸುಲಭವಾಗಿ ಕೊಡೋಕೆ ಹೋಗಬೇಡಿ ಮಕ್ಕಳಿಗೆ. ಓಕೆನಾ? ನಿಮ್ಮ ಮಕ್ಕಳನ್ನೇ ಆಸ್ತಿ ಮಾಡಿ. ಮಕ್ಕಳನ್ನು ಆಸ್ತಿ ಮಾಡೋದು ಅಂದರೆ ಹೆಂಗೆ? ವಿದ್ಯಾಭ್ಯಾಸ ಕೊಡಿ. ಓಕೆನಾ?
ವಿದ್ಯಾಭ್ಯಾಸ ಕೊಡಿ. ದೊಡ್ಡವರಿಗೆ ಯಾವ ರೀತಿ ಗೌರವ ಕೊಡಬೇಕಂತ ನೀವು ಹೇಳ್ಕೊಡ್ಬೇಕು ಅವರಿಗೆ, ಓಕೆನಾ. ಆಮೇಲೆ ಅವರ ಕಲ್ತಾದ್ಮೇಲೆ ಅವ್ರಿಗೊಂದು ಕೆಲಸ ಸಿಗುವ ಹಾಗೆ ಮಾಡಿ. ಕಲ್ತ ಮೇಲೆ ಕೆಲಸ ಹೆಚ್ಚಾಗಿ ಸಿಗುತ್ತೆ, ಆ ಥರದ್ದು ಮಾಡಿ, ಅಷ್ಟೇ ಮಾಡಿ. ನೀವು ಏನು ದುಡ್ಡು ಮಾಡಿರ್ತೀರ ಅದರಲ್ಲಿ ಯಾವುದು ಕೊಡೋಕ್ಕೆ ಹೋಗ್ಬೇಡಿ ಅವ್ರಿಗೆ. ನಿಮ್ಮ ಆಸ್ತಿ ಪತ್ರ ಅಂತೂ ಬರ್ಕೊಡ್ಲಿಕ್ಕೆ ಹೋಗಬೇಡಿ. ಎಲ್ರಿಗೂ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಕೆಲವರೆಲ್ಲ ಮಾತಾಡೋದು ನಾನು ಕೇಳಿದ್ದೀನಿ, ಅಂದ್ರೆ ಅವರ ಮನೆಯಲ್ಲಿ ಮಕ್ಕಳ ಹತ್ರನೇ ಹೇಳುವಂಥದ್ದು, ಓಕೆನಾ. ಮಕ್ಕಳ ಹತ್ರನೇ ಹೇಳೋದು. ಇಷ್ಟೆಲ್ಲ ಮಾಡಿದ್ದು ಯಾರಿಗೆ? ನಿನಗಲ್ವ, ನಿನಗೋಸ್ಕರ ಅಲ್ವಾ. ಆವಾಗ ಮಕ್ಕಳಿಗೆ ಖುಷಿ ಆಗುತ್ತೆ, ಇದೆಲ್ಲ ನಮಗೆ ಅಂತ, ಓಕೆನಾ. ಆ ಥರ ಎಲ್ಲ ಹೇಳೋಕ್ಕೆ ಹೋಗ್ಬೇಡಿ. ನಿಮ್ಮ ಮನಸ್ಸಲ್ಲಿ ಇರ್ಬೋದು, ನಾವೆಲ್ಲ ಏನೆಲ್ಲ ಸಂಪಾದನೆ ಮಾಡಿದ್ದೀವಿ ಅದೆಲ್ಲ ನನ್ನ ಮಕ್ಕಳಿಗೆ ಕೊಡಬೇಕಂತ ಆಸೆ ಇರುತ್ತೆ. ಅದು ನಿಮ್ಮ ಹತ್ರನೇ ಇರಲಿ, ಅವರ ಹತ್ರ ಹೇಳಲಿಕ್ಕೆ ಹೋಗಬೇಡಿ. ಇನ್ನು ಕೆಲವು ತಂದೆ ತಾಯಿಗೆ ಇನ್ನು ಕೆಲವರಿಗೆ ಡೌಟ್ ಇರ್ಬೋದು, ಇವಾಗ ನಮ್ಮ ಆಸ್ತಿಯನ್ನು ಮಕ್ಕಳಿಗೆ ಕೊಡದೇ ಇದ್ದರೆ ಅಕಸ್ಮಾತ್ ನಮಗೇನಾದರೂ ಆದರೆ ಯಾರಿಗೇನಾಗಬಾರ್ದು. ಇಲ್ಲಿ ಉದಾಹರಣೆ ಕೊಡೋದು ಅಷ್ಟೇ ನಾನು, ಓಕೆನಾ. ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡೋದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಎಷ್ಟು ಟ್ರೋಲರ್ಸ್ಗಳಿರ್ತಾರೆ, ಆಮೇಲೆ ಈ ವಿಡಿಯೋ ತಗೊಂಡ್ಬಿಟ್ಟು ಏನೇನು ಮಾಡಿಬಿಡ್ತಾರೆ ಆಮೇಲೆ, ಓಕೆನಾ. ನಮಗೆ ಏನಾದರೂ ಆದರೆ ಆವಾಗ ಮಕ್ಕಳಿಗೆ ಈ ಆಸ್ತಿ ಸಿಗುತ್ತಾ ಅಂತ ನಿಮಗೆ ಡೌಟ್ ಇರ್ಬೋದು. ನಮಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಆಸ್ತಿ ಪತ್ರ ನಮ್ಮ ಮಕ್ಕಳಿಗೆ ಸಿಗುತ್ತಾ ಅಂತ ನಿಮಗೊಂದು ಡೌಟ್ ಇರ್ಬೋದು, ಓಕೆನಾ. ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನಾನು. ಇಲ್ಲಿ ಯಾರಾದರೂ ಒಬ್ಬರು, ಓಕೆನಾ, ನಿಮ್ಮಂತೆ ಕೊಡಲ್ಲ, ಯಾರಾದರೂ ಒಬ್ಬರು ಇಲ್ಲಿ ತಂದೆ ತಾಯಿ ಮಕ್ಕಳಿಗೆ ಆಸ್ತಿ ಬರೆದು ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳೋಣ, ಓಕೆನಾ. ಅಂದರೆ ಅವರ ತಂದೆ ತಾಯಿ ಮಕ್ಕಳಿಗೆ ಆಸ್ತಿ ಪತ್ರ ಬರೆದು ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳೋಣ. ಆವಾಗ ಒಂದು ಡೌಟ್ ಇರುತ್ತೆ ನಿಮಗೆ, ಅವರ ತಂದೆ ತಾಯಿ ಆಸ್ತಿ ಮಕ್ಕಳಿಗೆ ಹೋಗುತ್ತಾ ಅಂತ. ಇಲ್ಲಿ ಅವರ ಮಕ್ಕಳೇನು ಮಾಡಬೇಕು ಗೊತ್ತಾ, ಅವರ ತಂದೆ ತಾಯಿ ಅನ್ನೋದು ತೀರಿ ಹೋಗಿದ್ದರೆ ಅವರ ಮಕ್ಕಳೇನು ಮಾಡಬೇಕಂದ್ರೆ ಮರಣ ಸರ್ಟಿಫಿಕೇಟ್ ಮಾಡಬೇಕಾಗುತ್ತೆ, ಓಕೆನಾ. ಮರಣ ಸರ್ಟಿಫಿಕೇಟ್ ಮೊದಲು ಮಾಡಬೇಕಾಗುತ್ತೆ, ಆಮೇಲೆ ಲಾಯರ್ ಮುಖಾಂತರ ಹೋಗಬೇಕು. ಅವರು ಏನೇನು ಮಾಡಬೇಕಂತ ಹೇಳ್ತಾರೆ. ಇದೇನು ಕಷ್ಟ ಏನಿಲ್ಲ. ಇದೆಲ್ಲದ ವೀಡಿಯೋಸು ಲಾಯರ್ಗಳೇ ಮಾಡಿದ್ದಾರೆ ತುಂಬ ಜನರು, ಓಕೆನಾ. ನೀವು ಕನ್ನಡದಲ್ಲಿ ಟೈಪ್ ಮಾಡಿದ್ರು ಬರುತ್ತೆ. ನಿಮಗೆ ಇಂಗ್ಲೀಷ್ ಬರಬೇಕಂತೇನಿಲ್ಲ, ಕನ್ನಡದಲ್ಲಿ ನಿಮಗೆ ಯಾವುದೇ ರೀತಿ ವೀಡಿಯೋಸ್ ಬೇಕು ಆ ರೀತಿ ಟೈಪ್ ಮಾಡಿದರೆ ಎಲ್ಲ ಲೈನಾಗಿ ಬಂದುಬಿಡುತ್ತೆ, ಓಕೆನಾ. ಅದರಲ್ಲಿ ಎಲ್ಲ ನಿಮಗೆ ತಿಳ್ಕೊಬೋದು. ಎಲ್ಲ ತಂದೆ ತಾಯಿಗೂ ನಾನು ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಮಾತು ಹೇಳಿದ್ದೀನಿ, ಹಾಗೆ ಮಕ್ಕಳಿಗೂ ಒಂದು ಹೇಳ್ತೀನಿ. ತಂದೆ ತಾಯಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮಗೆ ಆಸ್ತಿ ಬರೆದು ಕೊಡ್ಬೋದು. ಹಾಗಂತ ಅವರನ್ನು ಯಾವುದೇ ಕಾರಣಕ್ಕೂ ಹೊರಗೆ ಹಾಕಲಿಕ್ಕೆ ಹೋಗಬೇಡಿ. ಅವರೇನಾದರೂ ಶಾಪ ಕೊಟ್ಟರೆ ನಿಮಗೆ ಖಂಡಿತ ತಟ್ಟುತ್ತದು, ಓಕೆನಾ. ತಂದೆ ತಾಯಿ ಯಾವಾಗಲೂ ಶಾಪ ಕೊಡಲ್ಲ, ನಂಗೆ ಗೊತ್ತು, ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಆದರೆ ಆ ಥರ ಮಾಡಲಿಕ್ಕೆ ಹೋಗಬೇಡಿ. ನೀವು ಆ ಥರ ಮಾಡಿದರೆ ನಿಮ್ಮ ತಂದೆ ತಾಯಿ ಕ್ಷಮಿಸ್ಬೋದು, ಓಕೆನಾ. ಅವರು ನಂಬಿರುವಂಥ ದೇವರುಗಳಿರ್ತವೆ, ಓಕೆನಾ. ಖಂಡಿತ ನಿಮ್ಮನ್ನು ಕ್ಷಮಿಸಲ್ಲ. ಇದೊಂದು ನೆನಪಿಟ್ಕೊಳ್ಳಿ ನೀವು. ಮಕ್ಕಳಾದವ್ರು ಏನು ಗೊತ್ತಾ, ತಂದೆ ತಾಯಿಯನ್ನು ನೀವು ಕೆಲಸ ಮಾಡಿ ನೀವು ದುಡಿದು ಅವರನ್ನು ಸಾಕಬೇಕು, ಓಕೆನಾ. ಅವರು ಆಸ್ತಿ ಮಾಡಿ ಅವರು ನಿಮಗೆ ಪ್ರೀತಿಯಿಂದ ಕೊಟ್ಟರೆ ಅದನ್ನು ಉಳಿಸ್ಕೊಳ್ಳಿ, ಹಾಗೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಓಕೆನಾ. ಇದರಲ್ಲಿ ನಿಮ್ಮ ಕೈಯಿಂದ ಏನೂ ಹೋಗಲ್ಲ, ಯಾಕಂದರೆ ಅವರು ಅಷ್ಟು ಆಸ್ತಿ ಮಾಡಿರ್ತಾರೆ, ಅದರಲ್ಲಿ ಸಾಕ್ಬೋದಲ್ಲ ಅಲ್ವಾ. ಮಾಮೂಲಾಗಿ ಹೇಳ್ಬೇಕಂದ್ರೆ ನೀವೇ ದುಡಿದು ಸಾಕಬೇಕು,
ಓಕೆನಾ? ಓಕೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.